ಶ್ರೀಕೃಷ್ಣ ಪರಮಾತ್ಮ ಕರ್ಣನನ್ನ ಭೇಟಿಯಾಗಿ ಕರ್ಣನಿಗೆ ಸತ್ಯ ಸಂಗತಿಯನ್ನು ತಿಳಿಸಿ ಅವನು ಪಾಂಡವರ ಪಕ್ಷದಲ್ಲಿ ಬರುವಂತೆ ಮಾಡ್ತಾ ಇದ್ದಾನೆ. ಪಾಂಡವರ ಪಕ್ಷದಲ್ಲಿ ಬರಬೇಕಾದರೆ ಏನೇನು ಬೇಕು ಆ ಎಲ್ಲ ಮಾತುಗಳನ್ನು ಹೇಳಿದ. ಆದರೆ ಪರಮಾತ್ಮ ಹೇಳಿದ ಮಾತನ್ನ ಅವನು ಕಿವಿಗೊಟ್ಟು ಕೇಳಿದ, ಆದರೆ ಮನಸ್ಸು ಕೊಡಲಿಲ್ಲ, ಮನಸ್ಸು ಮಾಡಲಿಲ್ಲ. ಅಹಂಚತ್ವಾಭಿಷೇಕ್ಷ್ಯಾಮಿ ರಾಜಾನಂ ಪೃಥಿವೀಪತಿಂ, ನಾನು ನಿನಗೆ ಪಟ್ಟಾಭಿಷೇಕವನ್ನು ಮಾಡ್ತೇನೆ, ರಾಜ್ಯದ ಉತ್ತಮ ರಾಜನಾಗಿ ನಿನ್ನನ್ನು ಮಾಡ್ತೇನೆ, ಪಟ್ಟಾಭಿಷೇಕ ಮಾಡಿ, ಯೋಚನೆ ಮಾಡಬೇಡ, ಇದು ನನ್ನ ಕೆಲಸ. ಯುವರಾಜೋಸ್ತು ತೇ ರಾಜ ಧರ್ಮಪುತ್ರೋ ಯುಧಿಷ್ಠಿರ, ಧರ್ಮರಾಜ ಯುವರಾಜನಾಗ್ತಾನೆ, ನೀನು ಮುಖ್ಯ ರಾಜನಾಗು, ನೀನು ಸಮ್ರಾಟ್ ಚಕ್ರವರ್ತಿಯಾಗು. ಛತ್ರಂಚತೆ ಮಹಾಶ್ವೇತಂ ಭೀಮಸೇನೋ ಮಹಾಬಲಃ, ನಿನ್ನ ಛತ್ರವನ್ನ ಕೈಯಲ್ಲಿ ಹಿಡಿಯುವ ಕೆಲಸವನ್ನ ನಾನು ಭೀಮನಿಂದ ಮಾಡಿಸ್ತೇನೆ. ಭೀಮನಂತಹ ಮಹಾಭೀಮ ಮಹಾಪರಾಕ್ರಮಿ ಕರ್ಣನಿಗೆ ಶ್ವೇತಛತ್ರವನ್ನು ಹಿಡಿದುಕೊಂಡು ನಿಲ್ಲುವ ಕೆಲಸವನ್ನ ಮಾಡುವಂತೆ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣ ಎಷ್ಟು ಭರವಸೆಯಿಂದ ಹೇಳ್ತಾ ಇದ್ದಾನೆ. ಎಂಥ ಉತ್ತಮವಾದಂತಹ ಪ್ರಸಂಗ ಕರ್ಣನಿಗೆ ಸಿಕ್ಕಿತು ಅಂತ ಅದನ್ನು ನೋಡಿ. ಭೂಶ್ವರಾಜ್ಯಂ ಮಹಾಬಾಹೋ ಭ್ರಾತೃಭಿಃ ಸಹ ಪಾಂಡವೈಹಿ, ಪಾಂಡವರ ಜೊತೆಗಿದ್ದು ನೀನು ಉತ್ತಮವಾದಂತಹ ರಾಜ್ಯವನ್ನ ಭೋಗಿಸು, ಏನು ನಿನಗೆ ಕಡಿಮೆಯಾಗುವುದಿಲ್ಲ. ಜಪೈರ್ ಹೋಮೈಶ್ಚ ಸಂಯುಕ್ತೋ ಮಂಗಲೈಶ್ಚ ಪೃಥಗ್ವಿಧೈಹಿ, ನಾನಾ ವಿಧವಾದಂತಹ ಜಪ ಹೋಮ ಮಂಗಲ ಎಲ್ಲ ಸತ್ಕರ್ಮಗಳನ್ನು ಮಾಡ್ತಾ ನೀನು ಅತ್ಯಂತ ಪ್ರಿಯನಾಗಿ ಎಲ್ಲರಿಗೆ ಪುಣ್ಯವಂತನಾಗಿ ಇರು. ನಿಮಗೆ ಹಿಂದೆ ಮುಂದೆ ದ್ರವಿಡರು, ಕುಂತಲರು, ಆಂಧ್ರರು, ತಾಲಚರರು, ಚೂಚುಕರು, ವೇಣುಕರು ಇವರೆಲ್ಲರೂ ಕೂಡ ಒಂದು ಮಾಗದಗಳು ನಿನ್ನನ್ನು ಸ್ತೋತ್ರ ಮಾಡಲಿ. ಸ್ತುವಂತು ತ್ವಾಂ ಚ ಬಹುಭಿಃ ಸ್ತುತಿಭಿಃ ಸ್ತುತಮಾಗಧಾ ಪ್ರಸಾಭಿರಾಜ್ಯಂ ಕೌಂತೆಯ ಕುಂತೀಂಚ ಪ್ರತಿವಂದಯ. ಕುಂತಿ ನಿನ್ನಿಂದ ಸಂತುಷ್ಟಳಾಗ್ತಾಳೆ. ನೀನು ಅವಳ ಸೇವೆಯನ್ನ ಮಾಡಿ ನೀನು ಅವಳ ಮಗನಾಗಿದ್ರು ಈ ರಾಜ್ಯವನ್ನು ಹೊಂದಿದ್ದಕ್ಕೆ ಬಹಳ ಸಂತುಷ್ಟಳಾಗ್ತಾಳೆ. ಕನ್ಯಾವಸ್ಥೆಯಲ್ಲಿ ನಿನ್ನನ್ನು ಪಡೆದಿದ್ದಾಳೆ, ಆದ್ದರಿಂದ ಅವಳಿಗೆ ಸ್ವಲ್ಪ ಸಂಕೋಚವಿದೆ. ನೀನು ರಾಜ್ಯನಾಗಿ ಬಿಟ್ರೆ ಅವಳು ಧೈರ್ಯವಾಗಿ ನಿನ್ನ ಮಗ ಅಂತೂ ಹೇಳ್ಕೊತಾಳೆ, ಅತ್ಯಂತ ಪ್ರೀತಿಯಿಂದ ನಿನ್ನನ್ನು ನೋಡಿಕೊಂಡು ರಾಜ್ಯದಲ್ಲಿ ನೀನು ಇರುವುದಕ್ಕೆ ಆಶೀರ್ವಾದನೂ ಮಾಡ್ತಾಳೆ. ಕರ್ಣೋವಾಚ ಅಸಂಶಯಂ ಸಂವೃಧಾನ್ಮೇ ಪ್ರಣಯಾಚ್ಚಾತ ಕೇಶವ ಸಖ್ಯೇನ ಚೈವ ವಾಷ್ಣೇಯ ಶ್ರೇಯಸ್ಕಾಮತಯೈವ ಚ. ಕೃಷ್ಣ, ನೀನು ಹೇಳಿದ ಮಾತೇನಿದೆ ಇದೆಲ್ಲ ಅತ್ಯದ್ಭುತವಾದ ಮಾತು. ನನ್ನ ಸೌಹಾರ್ದದಿಂದ ಹೇಳ್ತಾ ಇದ್ದೀನಿ. ನೀನು ಹೇಳಿದ ಮಾತು ಯಾವುದು ನಿನ್ನ ಸ್ವಾರ್ಥಕ್ಕಲ್ಲ, ಇದು ನನಗೆ ಗೊತ್ತು. ನಾನು ಪಾಂಡವರ ಪಕ್ಷದಲ್ಲಿ ಬಾರದಿದ್ದ ಮಾತ್ರಕ್ಕೆ ಪಾಂಡವರಿಗೆ ರಾಜ್ಯ ಕೊಡಿಸ್ಲಿಕ್ಕಾಗುವುದಿಲ್ಲ ನಿನಗೆ ಅಂತ ಇಲ್ಲ. ನಾನು ಬಂದರೂ ಸರಿ, ಬಾರದಿದ್ದರೂ ಸರಿ. ಹುಲ್ಲು ಕಡ್ಡಿ ಆಚೆ ಈಚೆ ಆದ ಮಾತ್ರಕ್ಕೆ ಮೇರು ಪರ್ವತ ಭಾರವಾಗಿ ಉಳಿಯುವುದಿಲ್ಲ ಅಂತಿಲ್ಲ. ಯಾವುದೋ ಒಂದು ಹನಿ ಆಚೆ ಈಚೆ ಹೋದದ್ದಕ್ಕೆ ಶ್ರವಣ ನಕ್ಷತ್ರದ ಮಳೆ ಭಾರಿ ಜೋರು ಬೀಳುವುದಿಲ್ಲ ಅಂತ ಇಲ್ಲ. ಅದೆಲ್ಲ ಆಗೋದೆ. ಹಾಗೆ ನಾನು ಪಾಂಡವರ ಪಕ್ಷದಲ್ಲಿ ಬರದೇ ಇದ್ದ ಮಾತ್ರಕ್ಕೆ ನಿನಗೇನೂ ತೊಂದರೆ ಇಲ್ಲ. ನೀನು ಪಾಂಡವರಿಗೆ ರಾಜ್ಯವನ್ನು ಕೊಡಿಸಿ ಬಿಡಿಸಿ, ಯುದ್ಧದಲ್ಲಿ ದುರ್ಯೋಧನಾದಿಗಳನ್ನೆಲ್ಲರನ್ನು ಕೊಲ್ಲಿಸಿ ರಾಜ್ಯವನ್ನ ಪಾಂಡವರಿಗೆ ಕೊಡಿಸುವುದು ನಿಶ್ಚಿತ. ಆದರೂ ನನ್ನ ಮೇಲಿನ ಸೌಹಾರ್ದದಿಂದ ನೀನು ಈ ಮಾತನಾಡ್ತಾ ಇದ್ದಿ. ಏನರ್ಥ ಸೌಹಾರ್ದ? ಸಖ್ಯ ಅಂದ್ರೆ ಗೆಳೆತನ ಕೇವಲ, ಆದರೆ ಸೌಹಾರ್ದ ಅಂತಂದ್ರೆ ಅನಿಮಿತ್ತವಾಗಿ ಉಪಕಾರ ಮಾಡುವ ಬುದ್ಧಿಗೆ ಸೌಹಾರ್ದ ಅಂತ ಕರೀತಾರೆ. ಸುಗುತ್ತಂದ್ರೆ ಅನಿಮಿತ್ತ ಉಪಕಾರ, ಏನೂ ಪ್ರಯೋಜನವಿಲ್ಲದೆ, ಏನೂ ಲಾಭವಿಲ್ಲದೆ, ಪ್ರತಿಯಾಗಿ ಯಾವ ಲಾಭವಿಲ್ಲದೆ ಮಾಡುವಂತಹ ಏನೊಂದು ಉಪಕಾರವಿದೆ ಅದಕ್ಕೆ ಸೌಹಾರ್ದ ಅಂತ ಕರೀತಾರೆ. ಸೌಹೃದಾನ್ಮಿ ಪ್ರಣಯಾಚ್ಚಾಥ ಕೇಶವ, ಸೋದರತ್ತೆಯ ಮಗ ಎಂಬಂತಹ ಪ್ರೀತಿ ನನ್ನ ಮೇಲಿದೆ ನಿನಗೆ. ಅನಿಮಿತ್ತ ಉಪಕಾರ ಮಾಡುವಂತಹ ಬುದ್ಧಿ ಇದೆ.
ಸಖ್ಯೇನ ಚೈವ ವಾಷ್ಟೇಯ ಶ್ರೇಯಸ್ಕಾಮತಯೈವ ಚ, ನನಗೆ ಶ್ರೇಯಸ್ಸಾಗಲಿ ಎಂಬಂತಹ ಅಭಿಲಾಷೆ ನಿನಗಿದೆ. ಆದ್ದರಿಂದ ಭಗವಂತ ಹೇಳ್ತಾ ಇದ್ದಿ, ಸರ್ವಂ ಚೈವಾಭಿಜಾನಾಮಿ ಪಾಂಡೋ ಪುತ್ರೋಸ್ಮಿ ಧರ್ಮತಃ. ನೀನು ಹೇಳಿದ ಮಾತನ್ನು ತಿಳಿದಾಗ ನನಗೆ ಖಚಿತವಾಯಿತು, ನಾನು ಪಾಂಡುವಿನ ಪುತ್ರ. ಧರ್ಮದಿಂದ ಧರ್ಮಶಾಸ್ತ್ರವನ್ನು ಅವಲಂಬಿಸಿ ಆಲೋಚನೆ ಮಾಡಿದಾಗ ನಾನು ಪಾಂಡುರಾಜನ ಔರಸ ಪುತ್ರನಾಗದಿದ್ದರೂ ಕೂಡ ಪಾಂಡುರಾಜನ ಮಗನೇ ಎನ್ನುವುದು ನನಗೆ ಖಚಿತವಾಯಿತು. ಆದ್ದರಿಂದ ಯಾವ ವಿವಾದವೂ ಇಲ್ಲ. ಸರ್ವಂ ಚೈವಾಭಿಜಾನಾಮಿ, ಎಲ್ಲ ನನಗೆ ಗೊತ್ತಾಗಿದೆ. ನಿಶ್ಚಯಾತ್ ಧರ್ಮಶಾಸ್ತ್ರಾಣಂ ಯಥಾತ್ವಂ ಕೃಷ್ಣಮನ್ಯಸೆ, ನೀನು ತಿಳಿದದ್ದು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದು ಎರಡೂ ಒಂದು ಮಾತು, ಎರಡರಲ್ಲೂ ಏನು ಮತಭೇದವಿಲ್ಲ, ಎರಡೂ ಒಂದು ಮಾತು. ಆದ್ದರಿಂದ ನೀನಾಡಿದ ಮಾತು ನನಗೆ ಪೂರ್ಣ ಸಮ್ಮತವಿದೆ, ಏನ್ ಚಿಂತೆ ಇಲ್ಲ. ಕನ್ಯಾಗರ್ಭಂ ಸಮಾಧತ್ತ ಭಾಸ್ಕರಾನ್ ಜನಾರ್ದನ ಆದಿತ್ಯ ವಚನಚ್ಚೈವ ಜಾತಂ ಮಾಂ ಸಾವ್ಯಸಜ್ಜಯತ. ಕನ್ಯೆ ನನ್ನನ್ನ ಹೆತ್ತಿದ್ದಾಳೆ. ಭಾಸ್ಕರನಿಂದ, ಸೂರ್ಯನಿಂದ ನಾನು ಹುಟ್ಟಿ ಬಂದೆ. ಆ ಸೂರ್ಯನ ದಯೆಯಿಂದ ಹುಟ್ಟಿದೆ. ಹುಟ್ಟಿದಾಗ ನನ್ನನ್ನು ಬೆಳೆಸಿದ್ದು ಯಾರೋ. ಸೋಸ್ಮಿ ಕೃಷ್ಣ ತಥಾ ಜಾತಃ ಪಾಂಡವ ಪುತ್ರೋಸ್ಮಿ ಧರ್ಮತಃ ಕುಂತ್ಯಾತ್ವಹಮಪಾಕಿರಣ ಯಥಾನ ಕುಶಲಂ ತಥಾ ಸೂತೋ ಹಿಮಾ ಮಧುರಥಃ ವಿಷ್ಣುವ ಅಭ್ಯಾನಯ ಗ್ರಹಾನ್. ರಾಧೆಗೆ, ನನ್ನ ತಾಯಿಗೆ ರಾಧಾ, ಅವಳಿಗೆ ನಮ್ಮ ತಂದೆ ಅಧಿರಥ ನನ್ನನ್ನ ಒಲಿದು ಕೊಟ್ಟ, ಕಳಿಸಿದ. ನಾನು ಕೊಟ್ಟಾಗ ಮತ್ಸ್ನೇಹಚ್ಚೈವ ರಾಧಾಯಾಮ್, ರಾಧೆಗೆ ಅನೇಕ ಜನ ಮಕ್ಕಳು ನಿಜ, ಆದರೆ ಅವಳಿಗೆ ನಾನೇನು ಮಗನಲ್ಲ. ನಾನು ಹುಟ್ಟಿದಾಗ, ನಾನು ಅವಳ ಕೈಗೆ ಸಿಕ್ಕಾಗ ಅವಳು ಚಿಕ್ಕ ಕೂಸಿನ ತಾಯಿ ಏನಲ್ಲ. ಆದರೆ ನನ್ನನ್ನು ನೋಡಿದಾಗ ರಾಧೆಗೆ ಸ್ತನಗಳಲ್ಲಿ ಹಾಲು ಬಂತು. ಆ ಹಾಲನ್ನ ಕುಡಿಸಿ, ಸ್ನೇಹದಿಂದ ಹಾಲು ಕುಡಿಸಿ ನನ್ನನ್ನ ಬೆಳೆಸಿದ್ಲು ರಾಧೆ. ಆದ್ದರಿಂದ ರಾಧೆ ನನಗೆ ಮಾಡಿದ ಉಪಕಾರ ಅಷ್ಟಿಷ್ಟಲ್ಲ, ಆ ಉಪಕಾರವನ್ನ ನಾನು ಎಂದಿಗೂ ಮರೆಯುವುದು ಸಾಧ್ಯವಿಲ್ಲ. ಮತ್ಸ್ನೇಹಚ್ಚೈವ ರಾಧಾಯಾಂ ಸದ್ಯ ಕ್ಷೀರಂ ಅವಾತರತ್. ನನ್ನನ್ನು ನೋಡಿ ಕೈಗೆ ಎತ್ತಿಕೊಂಡ ತಕ್ಷಣಕ್ಕೆ ಅವಳಿಗೆ ಎದೆ ಹಾಲು ಬಂತು, ನನಗೆ ಕುಡಿಸಿ ನನ್ನನ್ನು ಬೆಳೆಸಿದ್ಲು. ಸಾಮೇ ಮೂತ್ತಂ ಪುರುಷಂಚ ಪ್ರತಿಜಗ್ರಾಹ ಮಾಧವ. ನಾನು ನನ್ನ ಬಾಲ್ಯದ ಶೈಶವದ ಹೊಲಸು ತೊಳೆದು ಸ್ವಚ್ಛ ಮಾಡಿ ನನಗೆ ಇಷ್ಟು ಉಪಕಾರ ಮಾಡಿದ್ದಾಳೆ, ಅದು ಯಾರು ಮಾಡಿಲ್ಲ, ಅಷ್ಟು ಮಾಡಿದ್ದಾಳೆ. ತಸ್ಯಾತ್ ಪಿಂಡಂ ವ್ಯಪನಯಂ ಕುರ್ಯಾನ್ ಅಸ್ಮದ್ವಿಧ ಕಥಂ. ಅವಳನ್ನ ಈಗ ಡಿಸ್ಕ್ಲೇಮ್ ಮಾಡಿ, ಅವಳು ನನ್ನ ತಾಯಿ ಅಲ್ಲ, ನನ್ನ ತಾಯಿ ಕುಂತಿ ಅಂತ ಹೇಳಿ ನಾನು ಹೇಗೆ ಪಕ್ಷಾಂತರ ಮಾಡಿಕೊಳ್ಳಲಿ? ಬರ್ಲಿಕ್ಕಾಗುವುದಿಲ್ಲ ನನಗೆ. ನನಗೆ ರಾಧೆ ನನ್ನ ತಾಯಿ, ಅವಳು ನನ್ನನ್ನು ಬೆಳೆಸಿದ್ದಾಳೆ, ಅವಳು ನನಗೆ ಹಾಲು ಕುಡಿಸಿದ್ಳು, ಅವಳು ನನ್ನ ಮಲಮೂತ್ರಗಳನ್ನು ತೆಗೆದಳು, ಅವಳು ನನ್ನ ಎಲ್ಲ ಆರೈಕೆಗಳನ್ನು ಮಾಡಿದ್ದಾಳೆ, ಎಲ್ಲ ಕಷ್ಟವನ್ನು ಪಟ್ಟದ್ದು ಅವಳು. ಅವಳನ್ನ ಈಗ ನನ್ನ ತಾಯಿ ಅಲ್ಲ ಅಂತ ಹೇಳಿ ಅವಳನ್ನ ಬಿಟ್ಟು, ಅವಳನ್ನ ತ್ಯಾಗ ಮಾಡಿ ನಾನು ಕುಂತಿಯ ಹತ್ರ, ಯದ್ಯಪಿ ಕುಂತಿ ನನ್ನ ಹೆತ್ತ ತಾಯಿ, ಆದರೆ ಕುಂತಿಯ ಹತ್ರ ಬರೋದು ಹೇಗೆ? ಇಷ್ಟು ವರ್ಷಗಳವರೆಗೆ ನಾನು ರಾಧೆಯನ್ನ ತಾಯಿಯಾಗಿ ನಂಬಿದ್ದೇನಲ್ಲ, ಅದು ಹೇಗೆ ಬರಲಿ? ನಾನು ಬರ್ಲಿಕ್ಕಾಗುವುದಿಲ್ಲ. ತಸ್ಯಾ ಪಿಂಡಂ ವ್ಯಪನಯಂ ಕುರ್ಯಾದಸ್ಮದ್ವಿಧ ಕಥಂ ಧರ್ಮವಿದ್ ಧರ್ಮಶಾಸ್ತ್ರಾಣಂ ಶ್ರವಣೇ ಸತತಂ ರತಃ. ನೋಡು, ಹೆತ್ತ ತಾಯಿ ಬಹಳ ಉತ್ತಮ, ಮುಖ್ಯ, ನಿಜ. ಹೆತ್ತ ತಾಯಿ ವಿಚಾರವೇ ಇಲ್ಲ. ಆದರೆ ನಾನು ಈಗೂ ಶಾಸ್ತ್ರದಲ್ಲಿ ಓದಿದ್ದೇನೆ, ಯಾರು ನಮ್ಮನ್ನು ಕಾಪಾಡ್ತಾರೋ ಅವರೂ ನಮ್ಮ ತಾಯಿ ಅಂತ ನಾನು ಓದಿದ್ದೇನೆ. ನಿಜವಾಗಿ ಸತತವಾಗಿ ನಾನು ಧರ್ಮಶಾಸ್ತ್ರಗಳನ್ನು ಓದ್ತಾ ಇರ್ತೇನೆ. ಧರ್ಮಶಾಸ್ತ್ರಗಳಲ್ಲಿ ಓದ್ತಾ ಇರುವಾಗ ಅಲ್ಲಿಯ ಮಾತುಗಳನ್ನು ನೋಡಿದರೆ ರಾಧೆಯೂ ನನ್ನ ನಿಜವಾದ ತಾಯಿ ಎಂದಾಗಿ ನನಗೆ ನಿಶ್ಚಯವಾಗಿದೆ. ಅವಳನ್ನ ಬಿಟ್ಟು ಹೋಗುವುದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಆದ್ದರಿಂದ ಕೃಷ್ಣ, ನಾನೇನು ಮಾಡಲಿ? ತಥಾ ಮಾಂ ಅಭಿಜಾನಾತಿ ಸೂತಶ್ಚ ಅಧಿರಥ ಸುತಂ ಪಿತರಂಚಾಭಿಜಾನಾಮಿ ತಮಹಂ ಸೌಹೃದಾತ್ ಸದಾ. ಅವನು ನನ್ನ ಮೇಲೆ ಉಪಕಾರ ಮಾಡಿದ ನಮ್ಮ ತಂದೆ ಅಧಿರಥ. ಅವನು ಉಪಕಾರ ಮಾಡಿದ್ದು ನೋಡಿದರೆ ಏನು ಅಂತ ಗೊತ್ತಿಲ್ಲ. ಯಾಕೆ ಮಾಡಿದ? ನನ್ನ ತಾಯಿಗೆ ಒಂದು ಕೂಸು ಬೇಕು, ಅದಕ್ಕಾಗಿ ಅವಳು ಮಾಡಿದ್ಲು ಅಂತ ನೋಡ. ಆದರೆ ನಮ್ಮ ತಂದೆ ಎಷ್ಟು ಉಪಕಾರ ಮಾಡಿದ. ನನ್ನನ್ನ ಅವನ ಮಗ ಅಂತ ನಂಬಿದ್ದಾನೆ, ನಾನು ಅವನನ್ನ ತಂದೆ ಅಂತ ನಾನು ವಿಶ್ವಾಸ ಇಟ್ಟಿದ್ದೀನಿ. ಈ ಹೊತ್ತಿಗೆ ನೀನು ನನ್ನ ತಂದೆ ಅಲ್ಲ ಅಂತ ಬಿಟ್ಟು ಬರುವುದಕ್ಕೆ ನನಗೆ ಆಗದು. ಆ ಮಾತು ಮಾತ್ರ ನನಗೆ
ಸಾಧ್ಯವಿಲ್ಲ. ಕರ್ಣ ಹೇಳುವ ಮಾತು ಎಷ್ಟು ಹೃದಯದ್ರಾವಕವಾದ ಮಾತಿದೆ ನೋಡಿ. ಅವನಂತಾನೆ, ತಾಯಿಯನ್ನೇ ನಾನು ಬಿಟ್ಟು ಹೋಗಿ ಏನೋ ಮಾಡಿ ತಾಯಿಯನ್ನ ನಿಂದೆ ಮಾಡುವ, ತಾಯಿಯನ್ನು ದೂರ ಅಟ್ಟಿ ಕಳಿಸುವ, ಹೊರಗಾಕುವ ಪ್ರವೃತ್ತಿ ನಮ್ಮದಾದ್ರೆ, ಕರ್ಣ ಅಂತಾನೆ, ತಾಯಿಯಂತೆ ನನ್ನನ್ನ ಆರೈಕೆ ಮಾಡಿದ, ಉಪಚಾರ ಮಾಡಿದ, ಬೆಳೆಸಿದ ನನ್ನ ಹೆತ್ತ ತಾಯಿಯಲ್ಲ, ಸಾಕು ತಾಯಿಯನ್ನು ಬಿಟ್ಟು ಬರಲಾರೆ ನಾನು, ಆದ್ದರಿಂದ ನನಗೆ ಕ್ಷಮೆ ಮಾಡು. ಸಹಿಮೇ ಜಾತಕರ್ಮಾದಿ ಕಾರಯಾಮಾಸ ಮಾಧವ ಶಾಸ್ತ್ರದೃಷ್ಟೇನ ವಿಧಿನ ಪುತ್ರ ಪ್ರೀತ್ಯ ಜನಾರ್ದನ. ಮಗನ ಮೇಲಿನ ಪ್ರೀತಿಯಿಂದ ಜಾತಕರ್ಮಾದಿ ಎಲ್ಲ ಸಂಸ್ಕಾರಗಳನ್ನು ಮಾಡಿದವ ನಮ್ಮಪ್ಪ ಅಭಿರಥ. ನಾಮದೈವ ಸುಷೇಣೇತಿ ಕಾರಯಾಮಾಸ ಭುಜ ವಿಜಯಿ. ಬ್ರಾಹ್ಮಣರನ್ನ ಕರೆಸಿ ಗುಂಪುಗಟ್ಟಿ ಎಲ್ಲ ಸೇರಿಸಿ ವಸುಷೇಣ ಅಂತ ನನಗೆ ನಾಮಕರಣವನ್ನು ಮಾಡಿದ. ಭಾರ್ಯಾಶ್ಚೋಢ ಮಮ ಪ್ರಾಪ್ತೇ ಯೌವನೆ ತತ್ಪರಿಗ್ರಹ. ಅವರ ಬಳಗದೊಳಗೇನೆ ಒಂದು ಹೆಣ್ಣನ್ನ ಆರಿಸಿ ತಂದ. ಆ ಭಾರ್ಯಾಶ್ಚ ಅನೇಕ ಮಡದಿಯರನ್ನು ನಾನು ಮದುವೆಯಾದೆ. ತಾಸು ಪುತ್ರಾಶ್ಚ ಪೌತ್ರಾಶ್ಚ ಮಮ ಜಾತ ಜನಾರ್ದನ. ಆ ಅನೇಕ ಮಡದಿಯರಲ್ಲಿ ಅನೇಕ ಮಕ್ಕಳೂ ಆಗಿದ್ದಾರೆ, ಮಕ್ಕಳಲ್ಲ ಮೊಮ್ಮಕ್ಕಳಾಗಿದ್ದಾರೆ. ಕರ್ಣನಿಗೂ ಹಾಗೂ ದುರ್ಯೋಧನನಿಗೂ ಎಷ್ಟು ಅಂತರವಿದೆ ಅಂತನ್ನುವುದನ್ನು ಹೇಳುವುದು, ಖಚಿತವಾಗಿ ಹೇಳುವುದು ಸ್ವಲ್ಪ ಕಷ್ಟದ ಸಂಗತಿ. ತಾತ್ಪರ್ಯ ನಿರ್ಣಯಕ್ಕನುಗುಣವಾಗಿ ನಾವು ಹೋಗ್ತಾ ಇರುವಾಗ ಅಷ್ಟು ನಿಖರವಾಗಿ ನಮಗೆ ಸಿಗುವುದಿಲ್ಲ. ಕುಂತಿ ಹುಟ್ಟಿದಾದ ಮೇಲೆ ಎಷ್ಟು ದಿನಕ್ಕೆ ಮದುವೆಯಾಯಿತು ಅಂತನ್ನೋದು ನಮಗೆ ಖಚಿತವಾಗಿ ಗೊತ್ತಾಗಲಿಕ್ಕೆ ಮಹಾಭಾರತದಲ್ಲಿ ಯಾವ ಆಧಾರಗಳಿಲ್ಲ ಎಂದು ಒಂದೆರಡು ಮಾತುಗಳಿಂದ ಬರ್ತದೆ, ಮುಂದೆ ನಾವು ನೋಡೋಣ. ಅಂತೂ ದುರ್ಯೋಧನನಿಗೂ ಕರ್ಣನಿಗೂ ಸಾಕಷ್ಟಂತರವಿದೆ. ಒಂದು ಲೆಕ್ಕವನ್ನು ನಾವು ತೆಗೆದುಕೊಳ್ಳಬೇಕು. ಅರ್ಜುನನಿಗೆ ಜರಾಸಂಧನ ಜೊತೆಗೆ ಭೀಮಸೇನ ಯುದ್ಧವಾಡುವಾಗ, ಅರ್ಥಾತ್ ರಾಜಸೂಯ ಯಾಗಕ್ಕಿಂತಲೂ ಮುಂಚೆ ಅರ್ಜುನನಿಗೆದ್ದದ್ದು 55 ವರ್ಷಗಳು. 55 ವರ್ಷವಾದ ಮೇಲೆ 1 ವರ್ಷಕ್ಕೆ ರಾಜಸೂಯ ಯಾಗ ಮುಗಿತು. ಅದಾದ ಮೇಲೆ 17 ವರ್ಷಗಳವರೆಗೆ ವನವಾಸ ಅಜ್ಞಾತವಾಸಗಳು ಮುಗಿತು, ಅಂದ್ರೆ 14 ವರ್ಷ. ಅದಾದ ಮೇಲೆ 1 ವರ್ಷ ಉಪಪ್ಲಾವ್ಯ ನಗರದಲ್ಲಿ ಕಾಲ ಕಳೆದಿದ್ದಾರೆ, 6 ತಿಂಗಳಿಂದ 1 ವರ್ಷದವರೆಗೆ. ಈಗ ಯುದ್ಧಕ್ಕೆ ಸಮೀಪ ಬಂದಿದೆ, ಅಂದ್ರೆ 15 ವರ್ಷಗಳಾಯ್ತು. 15 ವರ್ಷ ಅಂದ್ರೆ ಅರ್ಜುನನಿಗೆ ಪ್ರಾಯ 70 ರಿಂದ 71 ವಯಸ್ಸು. ಅರ್ಜುನನಿಗೆ 70 ರಿಂದ 71 ವಯಸ್ಸು. 6 ತಿಂಗಳು ಹೆಚ್ಚಿ ದೊಡ್ಡವ ಕೃಷ್ಣ, ಅದಕ್ಕೆ 6 ತಿಂಗಳು ದೊಡ್ಡವ ಭೀಮ. ಹಾಗಾಗಿ 72 ವರ್ಷ. ಧರ್ಮರಾಜನಿಗೆ 72 ಅಥವಾ 73 ಇಷ್ಟು. ದುರ್ಯೋಧನನಿಗೂ ಅಷ್ಟೇ. ಆದರೆ ಇವರೆಲ್ಲರಿಗಿಂತಲೂ ಹಿರಿಯನಾಗಿರತಕ್ಕಂಥವನು ಕನಿಷ್ಠ ಪಕ್ಷಕ್ಕೆ ನನ್ನ ಲೆಕ್ಕದ ಪ್ರಕಾರ 80ರ ಸಮೀಪಕ್ಕೆ ಇರಬೇಕು ಕರ್ಣನಿಗೆ. ಅಷ್ಟು ಹಿರಿಯ. 80ರ ವಯಸ್ಸಿನ ಕರ್ಣನಿಗೆ ಈ ಮಾತನ್ನು ಹೇಳ್ತಾ ಇದ್ರೆ, 80ರ ವಯಸ್ಸಿನಲ್ಲಿ ಹೇಳ್ತಾ ಇದ್ದಾನೆ, ನಮ್ಮ ತಂದೆ ತಾಯಿಯನ್ನು ಬಿಟ್ಟು ಬರಲಾರೆ, ಜಾತಕರ್ಮ ನಾಮಕರಣಾದಿಗಳನ್ನು ಮಾಡಿದ್ದು ನಮ್ಮ ಅಭಿರಥ, ತಾಯಿ ರಾಧೆ, ಅವರನ್ನು ನಾನು ಹೇಗೆ ಬಿಟ್ಟು ಬರಲಿ? ತಂದೆ ತಾಯಿಗಳು ಸ್ವಯಂ ತಾವು ಮುದುಕರಾದ ಮೇಲೆ ತಂದೆ ತಾಯಿಗಳನ್ನ ನೆನೆಸ್ತಾರೆ, ಆದರೆ ಇಷ್ಟರ ಮಟ್ಟಿಗೆ ಒಂದು ಭಾವದಿಂದ ಅವರ ಬಂಧ ಇರುವುದಿಲ್ಲ. ಆದರೆ ಕರ್ಣ ಅಷ್ಟು ಪ್ರೀತಿಯಿಂದ, ಅಷ್ಟು ಭಾವದಿಂದ ಅವನನ್ನು ನೆನೆಸ್ತಾನೆ. ತಾಸು ಪುತ್ರಾಶ್ಚ ಪೌತ್ರಾಶ್ಚ. 80 ವರ್ಷದ ಮುದುಕನಿಗೆ ಮಕ್ಕಳು. ತಾಸು ಪುತ್ರಾಶ್ಚ ಪೌತ್ರಾಶ್ಚ ಮಮ ಜಾತ ಜನಾರ್ದನ. ತಾಸು ಮೇ ಹೃದಯಂ ಕೃಷ್ಣ ಸಂಜಾತಂ ಕಾಮಬಂಧನಂ. ನಾನು ಈ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗ ಎಲ್ಲ ದೊಡ್ಡ ಮನುಷ್ಯ ದೊಡ್ಡವನಾದಂತೆ ಆದಂತೆ ಅವನ ಬೇರುಗಳು ಹೆಚ್ಚಾಗ್ತಾ ಹೋಗುತ್ತೆ, ಅವನ ಬಳಗ ಹೆಚ್ಚಾಗ್ತಾ ಹೋಗುತ್ತೆ, ಅವನ ಆವಾಹ ಅವನ ವಿವಾಹ ಅದು ಬೆಳೀತಾ ಹೋಗ್ತದೆ. ತಾನು ತೆಗೆದುಕೊಂಡದ್ದು ವಿವಾಹ, ತಾನು ಕೊಟ್ಟದ್ದೆಲ್ಲವೂ ಆವಾಹ, ಇವೆಲ್ಲವೂ ಹೆಚ್ಚಾಗ್ತಾ ಹೋಗ್ತದೆ. ಹೆಣ್ಣು ಕೊಡ್ತಾನೆ, ಹೆಣ್ಣು ತೆಗೆದುಕೊಳ್ತಾನೆ. ಈ ಎಲ್ಲ ವಿಧವಾಗಿರತಕ್ಕ ಬಳಗಗಳೇನಿವೆ, ಈ ಬಳಗಗಳು ಬೆಳೆದು 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 ದೊಡ್ಡ ಆಲದ ಮರದಂತೆ ಆಗತ್ತೆ ಒಬ್ಬ ವ್ಯಕ್ತಿ 80ರ ವರ್ಷಕ್ಕೆ ಹೊರಗೆ ಬಂದಾಗ. ಹಾಗಾಗಿ ಅವನು ಹೇಳ್ತಾನೆ, ಇಷ್ಟೆಲ್ಲ ಜನರ ಜೊತೆಗೆ ತಾಸುಮೇ ಹೃದಯಂ ಕೃಷ್ಣ ಹೃದಯ ಸಂಜಾತಂ ಕಾಮಬಂಧನಂ ನ ಪೃಥಿವ್ಯಾ ಸಕಲಯ ನ ಸುವರ್ಣಸ್ಯ ರಾಶಿ ಹರ್ಷಾದ್ ಭಯಾದ್ವಾದಿಂದ ಮಿಥ್ಯಾಕರ್ತು ತದುತ್ಸಹೆ. ಕರ್ಣ ಹೇಳ್ತಾನೆ ಕೃಷ್ಣನಿಗೆ, ಕೃಷ್ಣ ಸಾಧ್ಯವೇ ಇಲ್ಲ, ಇಡೀ ಭೂಮಿಯನ್ನು ತಂದು ನನಗೆ ಕೊಡು, ನಾನು ಒಪ್ಪುವುದಿಲ್ಲ, ನನಗೆ ರಾಜ್ಯ ಬೇಡ, ನಮ್ಮ ಭಾಗ ಇಷ್ಟೆಲ್ಲ ಇದೆ, ಇದನ್ನೆಲ್ಲ ನಾನು ಬಿಟ್ಟು ಏನು ಬರಲಿ.
ಈ ತುಮುಲ ಏನಿದೆ ಕರ್ಣನ ಮನಸ್ಸಿನಲ್ಲಿ ಹಾಕುವುದು ಕೃಷ್ಣನಿಗೆ ಉದ್ದೇಶವಾಗಿತ್ತು. ತುಮುಲ ಹಾಕುವುದು ಅವನ ತಲೆಯಲ್ಲಿ ಕೃಷ್ಣನಿಗೆ ಉದ್ದಿಷ್ಟವಾದದ್ದು. ಅವನು ಕರ್ಣ ಕೌರವರ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷಕ್ಕೆ ಬರಬೇಕು ಅಂತನ್ನುವ ಅಗತ್ಯವೇ ಇಲ್ಲ. ಅಗತ್ಯವಿಲ್ಲ. ಇಷ್ಟೇ ಅಲ್ಲ, ಯಾವ ದ್ರೌಪದಿಗೆ ನೋಡಿ, ಒಂದು ಸ್ವಲ್ಪ ಚಿಂತನೆ ಮಾಡಬೇಕು ನಾವು. ಯಾವ ದ್ರೌಪದಿಗೆ ಕರ್ಣನ ಹೆಸರು ಎತ್ತಿದರೆ ಹೊಟ್ಟೆ ಉರಿಯಾಗತ್ತೆ, ಬಾಯಿಗೆ ಬಂದಂತೆ ಒಂದು ಅವಳನ್ನು ಅವಮಾನ ಮಾಡಿದ್ದಾರೆ, ಮಾನ ಸೀರೆಯನ್ನು ಎಳೆದು ಮಾನ ಕಳೆಯುವಾಗ ಸೈ ಸೈ ಅಂತ ಹೇಳಿ ಅವನು ಅದಕ್ಕೆ ಪುರಸ್ಕಾರ ಮಾಡಿದ್ದಾನೆ. ಅಂಥ ಕರ್ಣನ ಹತ್ತಿರ ಅಂಥ ದ್ರೌಪದಿಯ ಪಕ್ಷದಲ್ಲಿ ಕರ್ಣನನ್ನು ತಂದು ಕೂಡಿಸಿದ. ಇದು ಕೃಷ್ಣನಿಗೆ ಬೇಕಾ? ಕೇಂದ್ರ ಈ ಯುದ್ಧಕ್ಕೆ ಒಂದರ್ಥದಲ್ಲಿ ದ್ರೌಪದಿ. ರಾಜ್ಯ ಒಂದು ಕಡೆಗಾದರೆ, ವ್ಯವಹಾರದ ಪ್ರಕಾರ ರಾಜ್ಯ ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ದ್ರೌಪದಿ. ರಾಜ್ಯವೇ ಬೇಕಾಗಿತ್ತು ಅಂತಾದರೆ ಇನ್ನೊಬ್ಬ ರಾಜರ ಮೇಲೆ ದಾಳಿ ಮಾಡಿ ಯುದ್ಧವಾಡಿ ಆ ರಾಜ್ಯವನ್ನ ಸಂಪಾದನೆ ಮಾಡಿ ಕೃಷ್ಣ ಇವರಿಗೆ ಕೊಡಬಹುದಾಗಿತ್ತು. ಬರೀ ರಾಜ್ಯವಲ್ಲ, ಐಶ್ವರ್ಯ ಸಂಪತ್ತುಗಳಲ್ಲ, 5 ಗ್ರಾಮಗಳನ್ನು ಕೊಡುವಂತನ್ನೋದು ಕೇವಲ ನಿಮಿತ್ತ. ಇಷ್ಟಾದರೂ ಅವನು ಒಪ್ಪುವುದಿಲ್ಲ ಅಂತನ್ನುವುದನ್ನು ತೋರಿಸುವುದೇ ಮುಖ್ಯವಾಗಿತ್ತು. ಸಂಧಾನಕ್ಕೆ ಹೋಗ್ತಾ ಇರುವ ಸಂದರ್ಭದಲ್ಲಿ ದ್ರೌಪದಿಗೆ ಕೇಳಿದಾಗ ದ್ರೌಪದಿಗೆ ಹೇಳ್ತಾಳೆ, ದ್ರೌಪದಿ ಒಂದೇ ಮಾತನ್ನು ಹೇಳಿದ್ದು, ನನ್ನ ಕೂದಲಿನ ಅವಸ್ಥೆ ಏನು, ಜಡೆಯ ಅವಸ್ಥೆ ಏನು? ದುಶ್ಯಾಸನ ತನ್ನ ಅಪವಿತ್ರವಾದ ಕೈಗಳಿಂದ ಕೂದಲು ಎಳೆದು ತಂದನಲ್ಲ, ಆ ಕೂದಲಿನ ಗತಿ ಏನು ಹೇಳು, ಅವನ ನೋಡಿ ಸಂಧಾನಕ್ಕೆ ಹೋಗು. ಕೃಷ್ಣ ವೇಣಿಯನ್ನು ನೋಡಲಿಲ್ಲ, ಕೂದಲನ್ನು ನೋಡಿದ. ಕೂದಲು ನೋಡಿಕೊಂಡು ಹೋಗಿ ಸಂಧಾನ ಮಾಡುವುದಕ್ಕೆ ಪರಮಾತ್ಮ ಹೊರಟದ್ದು. ಹಾಗಾಗಿ ಅವನಿಗೆ ಸಂಧಾನ ಮಾಡುವ ಉದ್ದೇಶವೇ ಇಲ್ಲ. ಇದ್ದದ್ದೇನು ಯುದ್ಧವೇ. ಆದರೆ ಆ ಯುದ್ಧಕ್ಕೆ ತಾನು ಓಂಕಾರ ಕೊಟ್ಟೆ, ತಾನು ಶ್ರೀಕಾರ ಹಾಕಿದೆ, ತಾನೇ ಪ್ರಾರಂಭ ಮಾಡಿದೆ ಅಂತ ಆಗಬಾರದು ಅಂತನ್ನುವುದಕ್ಕಾಗಿ ಕೌರವರ ಪಕ್ಷದಲ್ಲಿ ಈ ದೋಷವನ್ನು ಒಗೆದು ಎಸೆದು ತಾನು ದೂರ ಕೈ ತೊಳೆದು ಬರಬೇಕು ಅಂತನ್ನುವುದಕ್ಕಾಗಿ ಹೋದದ್ದು. ಹಾಗಾಗಿ ಕೃಷ್ಣ ಯಾವಾಗ ಕೌರವರ ಪಕ್ಷಕ್ಕೆ ಹೋದ, ಆಗ ಯುದ್ಧವನ್ನೇ ಮಾಡಿಕೊಳ್ಳುವ ಅಪೇಕ್ಷೆ ಇತ್ತು, ಅದನ್ನೇ ಮಾಡಿಕೊಂಡು ಬಂದ. ಖಚಿತವಾಯಿತು. ಅದರ ಜೊತೆಗೆ ಈ ಕರ್ಣನನ್ನ ಇಷ್ಟು ಮಾಡಿ ಅವನನ್ನ ಕರೆದು ಇಲ್ಲಿ ತರಬೇಕಾಗಿದ್ರೆ ಪರಮಾತ್ಮನಿಗೆ ಮೊಟ್ಟ ಮೊದಲಿಗೆ ದೃಷ್ಟಿ ಕಂಡದ್ಯಾರು ಅಂತಂದ್ರೆ ಅರ್ಜುನ ಅಲ್ಲ, ಭೀಮನಲ್ಲ, ಧರ್ಮರಾಜನಲ್ಲ, ಮೊದಲಿಗೆ ಕಣ್ಣಿಗೆ ಬಿದ್ದದ್ದು ದ್ರೌಪದಿ. ಯಾವ ದ್ರೌಪದಿಯನ್ನ ಈ ಕರ್ಣ ಇಂಥ ಕೆಟ್ಟ ಮಾತುಗಳಿಂದ ಕರೆದ, ಅವಳಿಗೂ ಇವನಿಗೂ ಸಂಧಾನವನ್ನು ಮಾಡಿಸುವ, ಒಪ್ಪಂದ ಮಾಡಿಸುವ, ಮಾನ ಕಳ್ಕೊಂಡ ಮೇಲೆ ಏನದು ಒಪ್ಪಂದ? ರಾಜ್ಯ ಕಳ್ಕೊಂಡದ್ದಕ್ಕೆ ರಾಜ್ಯ ಕೊಡ್ಲಿಕ್ಕೆ ಬರುತ್ತೆ, ಮಾನ ಕಳ್ಕೊಂಡ್ರೆ ಏನು ಮಾನ ಕೊಡಬಹುದಾ? ಸಂಧಾನ ಮಾಡ್ಲಿಕ್ಕೆ ಉಂಟ? ಅದಕ್ಕೆ ಹೋದದ್ದು ರಾಜ್ಯವಾಗಿದ್ರೆ ರಾಜ್ಯವನ್ನು ಕಸಿದು ಕೊಡಬಹುದು. ಜೊತೆಗೆ ಮಾನವೂ ಹೋಗಿದೆಯಲ್ಲ ದ್ರೌಪದಿದು. ಆ ದ್ರೌಪದಿಯ ಮಾನವನ್ನು ಯಾರು ಕೊಡ್ಲಿಕ್ಕೆ ಸಾಧ್ಯ? ಕೃಷ್ಣ ಕೊಟ್ಟಾನ? ಕೃಷ್ಣನಾದ್ರೂ ಕೊಟ್ಟಾನ? ಹೋದದ್ದು ಹೋಯ್ತಲ್ಲ ಅದು. ಹಾಗಾದ್ರೆ ಹೋದ ಮಾನವನ್ನು ಕೊಡುವುದಕ್ಕೆ ಕೃಷ್ಣನಿಗೂ ಸಾಧ್ಯವಿಲ್ಲದೆ ಇದ್ದಾಗ ಅವನೇನು ಕರ್ಣನ ಆ ಮಾನವನ್ನು ಹೋಗಿಸುವುದಕ್ಕೆ ಕಾರಣನಾದ, ಮುಖ್ಯ ಕಾರಣನಾದ ಕರ್ಣನನ್ನು ತಂದು ಈ ಪಕ್ಷದಲ್ಲಿ ಕೂಡಿಸುವ ಅಪೇಕ್ಷೆ ಉಂಟ ಕೃಷ್ಣನಿಗೆ? ಸುತರಾನಿಲ್ಲ. ಬೇಡ, ಕರ್ಣ ಬರುವುದೇ ಬೇಡ. ಅವನ ಮನಸ್ಸು ಛಲವಾಗಬೇಕಾಗಿದೆ ಅಷ್ಟೇ. ಅವನ ಮನಸ್ಸು ಹೊಯ್ದಾಟಕ್ಕೆ ಹೋಗಿಬಿಟ್ಟು ಸಾಕು, ನನ್ನ ಕೆಲಸವಾಯಿತು. ಆ ಬೀಜವನ್ನು ಬಿತ್ತುವುದಕ್ಕಾಗಿ ಕೃಷ್ಣ ಮಾತಾಡಿದ್ದು ಹೊರತು ಕರ್ಣನನ್ನ ಸೆಳೆದುಕೊಂಡು ಬರುವುದಕ್ಕಲ್ಲ. ಅಂದ್ರೆ ಇಷ್ಟೆಲ್ಲ ಮಾತುಗಳು ಗೊತ್ತಿಲ್ಲದೆ ಬಾಲಿಶನಾಗಿ, ಅಪರಿಪಕ್ವನಾಗಿ ಒಬ್ಬ ವ್ಯಕ್ತಿ ಒಂದು 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 ಕಡೆಗೆ ದೃಢ ನಿರೂಢನಾಗಿದ್ದಾನೆ, ಬೇರೂರಿದ್ದಾನೆ, ಡೀಪ್ ರೂಟೆಡ್. ಅಂಥ ವ್ಯಕ್ತಿಯನ್ನ ನಾನು ಹುಡುಗಾಟದಿಂದ ನಾನು ಕಿತ್ತುತ್ತೇನೆ, ಒಂದು ಗಿಡವನ್ನು ಅಲ್ಲಾಡಿಸ್ತೇನೆ ಅಂದ್ರೆ ಸಾಧ್ಯವ? ಹಾಗಾಯ್ತಲ್ಲ. ಕೃಷ್ಣ ಇಷ್ಟು ಅವಿಚಾರವಾಗಿ ಕರ್ಣನ ಜೊತೆಗೆ ಮಾತಾಡಿ ಬಿಟ್ಟನಲ್ಲ, ಬಂದುಬಿಡು ರಾಜ್ಯ ಕೊಡ್ತೀನಿ. ಇವತ್ತಿನ ಪೊಲಿಟಿಷಿಯನ್ ಅಲ್ಲ ಕರ್ಣ, ಕ್ಷಣದಲ್ಲಿ ಪಕ್ಷಾಂತರವನ್ನು ಮಾಡಿಕೊಳ್ಳುವುದಕ್ಕೆ. ಇಂಥ ವ್ಯಕ್ತಿಯ ಜೊತೆಗೆ ಮಾತಾಡುವುದಕ್ಕೆ ಬರುವುದಿಲ್ಲ ಅಂದ್ರೆ ಹಾಗಾದ್ರೆ ಈಸ್ ನಾಟ್ ಎ ಸೀಸನ್ ಪೊಲಿಟಿಷಿಯನ್. ಕೃಷ್ಣ ಪಳಗಿಲ್ಲ ಅಂತ ಅರ್ಥವಾಯ್ತು. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಅಂತಾಯ್ತು, ಏನು ಆಫರ್ ಮಾಡಬೇಕು ಗೊತ್ತಿಲ್ಲ ಅಂತಾಯ್ತು. ಈ ಎಲ್ಲ ಹಿಂದೆ ಮುಂದೆ ಏನು ಕರ್ಣ ಹೇಳಿದ ಅಷ್ಟೆಲ್ಲ ಹೇಳುವುದನ್ನ ಮೀರಿ ಬರುವಂತಹ ಏನಾದರೂ ಒಂದು ಮಹತ್ವದ ಮಾತನ್ನ, ಸಂಗತಿಯನ್ನು ಹೇಳಿದ್ದಾದರೆ
ಆಗ ಕೃಷ್ಣ ಭಲೆ ಅಂತ ಕಡಿಬೇಕು ನಾವು ಅಂತ ಏನು ಮಾತು ಹೇಳಿದ ಕೃಷ್ಣ. ಕೃಷ್ಣನಿಗೆ ಮುಖಮುದ್ರೆಯಾಗುವಂತೆ ಕರ್ಣ ಎಲ್ಲ ಆರ್ಗ್ಯುಮೆಂಟ್ಗಳನ್ನ ಹೇಳ್ತಾನೆ. ಆಮೇಲೆ ಕೃಷ್ಣ ದುರ್ಬಲನಾದ, ಕೃಷ್ಣನ ಮಾತು ದುರ್ಬಲವಾಯಿತು. ಇಂಥ ಮಾತಾಡುವುದು ಸಾಧ್ಯವ ಕೃಷ್ಣ? ಸಾಧ್ಯವಿಲ್ಲ. ಮಾತಾಡಿದ್ದಾನಲ್ಲ, ಹಾಗಾದರೆ ಉದ್ದೇಶವೇನು? ಇನ್ನೇನು ಉದ್ದೇಶವಿಲ್ಲ, ಅವನು ತಲೆ ಕೆಡಿಸಬೇಕಾಗಿತ್ತು ಅಷ್ಟೇ ಉದ್ದೇಶ. ಅದರಿಂದ ಏನಾಯಿತು ಅಂತ ಅನ್ನೋದನ್ನು ಮುಂದೆ ನಾವು ನೋಡೋಣ. ಕ್ರಮೇಣ ನಾವು ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ಆದ್ದರಿಂದ ನ ಪೃಥಿವಿಯ ಸಕಲಯ ನ ಸುವರ್ಣಸ್ಯ ರಾಶಿಭಿ, ಸಮಗ್ರವಾದ ಪೃಥಿವಿಯನ್ನು ನನಗೆ ಕೊಟ್ಟರೂ ಕೂಡ, ಧಾರೆ ಎರೆದು ಕೊಟ್ಟರೂ ಕೂಡ, ಯಾರೇ ನೀನು ರಾಜನಾಗು ಇಡೀ ಪೃಥಿವಿಗೆ, ನಾನು ಅದನ್ನು ಒಪ್ಪುವುದಿಲ್ಲ. ನ ಸುವರ್ಣಸ್ಯ ರಾಶಿಭಿ ಹರ್ಷ, ಏನೋ ಒಂದು ಸಂತೋಷದಲ್ಲಿ ನೀನು ಕರೆದಿಯಲ್ಲ ಅಂತನ್ನುವ ಉತ್ಸಾಹದಲ್ಲಿ, ಸಂತಸದಲ್ಲಿ ನಾನು ಮಿಥ್ಯಾಕರ್ತು ತದುತ್ಸಾಹೇ ಭಯಾದ್ವ. ಓ, ಕೃಷ್ಣ ಕರೆದು ಬಿಟ್ಟಿದ್ದಾನೆ, ಇನ್ನು ಬರದೇ ಇದ್ರೆ ನನ್ನನ್ನ ಬಿಡುಗಿಲ್ಲ, ಅವನು ಏನೋ ಮಾಡಿ ನನ್ನನ್ನ ಹೊಡೆದು ಬಿಡ್ತಾನೆ. ಹೊಡೆದ್ರೆ ಬಿಡಿ, ನೀನು ಸಂಹಾರ ಮಾಡ್ತೀಯ ಮಾಡು, ನನಗೇನ್ ಚಿಂತೆ ಇಲ್ಲ, ಭಯವಿಲ್ಲ ನನಗೆ. ಹರ್ಷಾದ್ವಾ ಭಯಾದ್ವಾ ಗೋವಿಂದ ಮಿಥ್ಯಾಕರ್ತು ತದುತ್ಸಹೇ ಧೃತರಾಷ್ಟ್ರ ಕೊಲೆ ಕೃಷ್ಣ ದುರ್ಯೋಧನ ಸಮಶ್ರಯಾತ್ ಮಯಾ 13 ಸಮಾಹ ಭುಕ್ತಂ ರಾಜ್ಯಮಕಂಟಕಂ. 13 ವರ್ಷಗಳವರೆಗೆ ನಾನು ರಾಜ್ಯವನ್ನು ಭೋಗಿಸಿದ್ದೇನೆ. ಸ್ವಸ್ಥನಾಗಿ 13 ವರ್ಷಗಳವರೆಗೆ ರಾಜ್ಯವನ್ನು ನಾನು ಭೋಗಿಸಿದ್ದೇನೆ. ಇಷ್ಟಂಚ ಬಹುಭಿರ್ಯಜ್ಞೈಹಿ ಸಹ ಸೂತೈರಮಯ ಅಸಕೃತ ಆವಾಹಶ್ಚ ವಿವಾಹಶ್ಚ ಸಹ ಸೂತೈರಮಯ ಕೃತಾಹ. ನಾನು ಕ್ಷತ್ರಿಯರ ಜೊತೆಗೆ ನಾನು ಬಳಗವನ್ನು ಬೆಳೆಸಿಲ್ಲ. ನಾವು ನಮ್ಮ ಕನ್ಯೆಯನ್ನು ಕೊಟ್ಟದ್ದು ಸೂತ ಜಾತಿಯಲ್ಲಿ, ಕನ್ಯೆಯನ್ನು ತೆಗೆದುಕೊಂಡದ್ದು ಸೂತ ಜಾತಿಯಿಂದ. ಹಾಗಾಗಿ ಆವಾಹ ವಿವಾಹ ಇವೆರಡೂ ಕೂಡ ಪರಸ್ಪರವಾಗಿ ನಡೆದದ್ದು. ಇವೆಲ್ಲವೂ ಸೂತರ ಜೊತೆಗೆ ನಮಗೆ ಆಗಿದೆ. ಮಾಂಚ ಕೃಷ್ಣ ಸಮಾಸದ್ಯ ಕೃತಶಸ್ತ್ರ ಸಮುದ್ರಮಃ ದುರ್ಯೋಧನೇನ ವಾರ್ಷ್ಣೇಯ ವಿಗ್ರಹಶ್ಚಾಪಿ ಪಾಂಡವೈಹಿ. ನಾನು ಬಂದದ್ದಕ್ಕಾಗಿ ದುರ್ಯೋಧನ ನನ್ನ ಮೇಲೆ ಪೂರ್ಣ ಭರವಸೆ ಇಟ್ಟಾನೆ. ಪೂರ್ಣ ಭರವಸೆ ಇಟ್ಟದ್ದಕ್ಕಾಗಿ ಅವನ ಮನಸ್ಸಿಗೆ ನಾನು ವಿಶ್ವಾಸಘಾತ ಮಾಡಿ, ಮಿತ್ರದ್ರೋಹ ಮಾಡಿ ನಾನು ಬರಲಾರೆ. ಅದು ನನಗೆ ಬರುವ ಇಚ್ಛೆ ಇಲ್ಲ. ಮೃತವಾನ್ ಪರಮಂ ಕೃಷ್ಣ ಪ್ರತೀಪಂ ಸವ್ಯಸಾಚಿನಃ ತಸ್ಮಾತ್ ಗ್ರಣೇದ್ ವೈರಥೇ ಮಾಂ ಪ್ರತ್ಯುದ್ಯಾತಾರಮಚ್ಯುತ ಮೃತವಾನ್ ಪರಮಂ ಕೃಷ್ಣ ಪ್ರತೀಪಂ ಸವ್ಯಸಾಚಿನಃ. ಸವ್ಯಸಾಚಿಯ ಜೊತೆಗೆ ದ್ವಿರಥದಲ್ಲಿ ನಾನು ಯುದ್ಧವಾಡಿ ಅವನನ್ನ ಸೋಲಿಸಬೇಕು ಅಂತನ್ನುವ ಉದ್ದೇಶಕ್ಕಾಗಿ ನನ್ನನ್ನ ಸ್ವೀಕಾರ ಮಾಡಿದ್ದಿದೆ ದುರ್ಯೋಧನ. ಆದ್ದರಿಂದ ವಧಾದ್ ಬಂಧಾದ್ ಭಯಾದ್ವಾಪಿ ಲೋಭಾದ್ವಾಪಿ ಜನಾರ್ದನ ಅಮೃತಂ ನೋತ್ಸಹೇ ಕರ್ತಂ ಧರ್ತರಾಷ್ಟ್ರಸ್ಯ ಧೀಮತಃ. ದುರ್ಯೋಧನನಿಗೆ ನಾನು ಲೋಭದಿಂದ, ಸುಳ್ಳು ಮಾಡಿ, ಕಾಮದಿಂದ, ಭಯದಿಂದ, ಸಂತೋಷದಿಂದ ಯಾವ ಕಾರಣಕ್ಕೂ ಕೂಡ ಅವನಿಗೆ ಕೊಟ್ಟ ವಚನ, ಅವನು ಇಟ್ಟ ವಿಶ್ವಾಸ, ಅದನ್ನು ನಾನು ಕೆಳಿಸಿ ಹಾಕಲು ಸಾಧ್ಯವಿಲ್ಲ. ನಾನು ಎಂದಿಗಾದರೂ ದುರ್ಯೋಧನನ ಪಕ್ಷದಲ್ಲಿ ಉಳಿಯುವ, ನನ್ನನ್ನ ಪಾಂಡವರ ಪಕ್ಷದಲ್ಲಿ ಕರೆಯುವ ಪ್ರಯತ್ನವನ್ನೇ ಮಾಡಬೇಡ, ನಾನು ಬರಲಾರೆ. ಅಕೀರ್ತಿ ಸ್ಯಾದ್ ಋಷಿಕೇಶ ಮಮ ಪಾರ್ಥಸ್ಯ ಚೋಭಯೋ ಅಸಂಶಯಂ ಹಿತಾರ್ಥಾಯ ಭೂಯಾಸ್ತಂ ಮಧುಸೂದನ ಯದಿಷ್ಯದ್ಯ ನಗಚ್ಛೇಯಂ ದೈರಥಂ ಸವ್ಯಸಾಚಿನ. ಕರ್ಣ ಹೇಳುವ ಮಾತು ಇದು ಏನಿದೆ, ಇದು ಕೃಷ್ಣನ ಮಾತು ಬಹಳ ಪೆರಿಫೆರಲ್, ಬಹಳ ಆಪಾತತಃ, ಮೇಲೆ ನೋಡುವುದಕ್ಕೆ ಮಾತ್ರ ಚಂದ. ಅದರಲ್ಲಿ ಆಳ ಇಲ್ಲ. ಆಳವಿಲ್ಲದ ಕೇವಲ ಸಂಪತ್ತಿದೆ, ರಾಜ್ಯ ಸಿಗತ್ತೆ, ಕುಂತಿಯ ಮಗ, ಪಾಂಡುವಿನ ಮಗ, ಬಂದ್ಬಿಡೀಚೆ, ರಾಜ್ಯ ಸಿಗತ್ತೆ, ಎಲ್ಲರೂ ನಿನಗೆ ದಾಸರಾಗ್ತಾರೆ ಅಂತ ಹೇಳಿದ್ದು ಕಥೆ ಇಲ್ಲ. ಅದರ ಹಿನ್ನೆಲೆಯಲ್ಲಿ ಹಗುರಾದ ಮನುಷ್ಯ ಈ ತರಹ ಎಲ್ಲ ಮಾಡಬಹುದು, ಕೃಷ್ಣ ಹೇಳಿದಂತೆ. ಆದರೆ ಕರ್ಣನಂತಹ ಗಂಭೀರ ವ್ಯಕ್ತಿತ್ವವಿರುವ, ಆಳವಾದ ಚಿಂತನೆಯನ್ನು ಮಾಡುವ, ದೀರ್ಘವಾದ ಆಲೋಚನೆ ಇರುವ ಯಾವ ವ್ಯಕ್ತಿಯೋ ಅವನು ಇಂಥ ಒಂದು ಹುಡುಗಾಟದ ನಿಶ್ಚಯವನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ಕೃಷ್ಣ ಹೇಳಿದ ಮಾತಿಗೆ ಪ್ರತಿಯಾಗಿ ಹೇಳ್ತಾನೆ ಇನ್ನೊಂದು ಮಾತು. ಇದು ಒಂದು ಬಳಗ ಬೆಳೆಸಿಕೊಂಡಿದ್ದೀನಿ, ಸಂತಾನ, ಸಂಪತ್ತು, ಎಲ್ಲ ಸಂಬಂಧ ಬೇಕಾದಷ್ಟು ಬೆಳೆದು ಹೋಗಿದೆ. ದುರ್ಯೋಧನ ನಮಗೆ ಬೇಕಾದಷ್ಟು ರಾಜ್ಯವನ್ನು ಕೊಟ್ಟಿದ್ದಾನೆ, ಭೋಗ ಮಾಡಿದ್ದೀನಿ, ಉಪಕಾರವಿದೆ, ಅದನ್ನು ತೀರಿಸಲಿಕ್ಕಾಗುವುದಿಲ್ಲ. ಇದೆಲ್ಲ ಒಂದು. ಜೊತೆಗೆ ನಾನು ಅಕಸ್ಮಾತ್ ನೀನು ಹೇಳಿದ ಮಾತಿನಿಂದಾಗಿ ನಾನು ಪಾಂಡವರ ಪಕ್ಷಕ್ಕೆ ಬಂದೆ, ಆಗೇನಾಗತ್ತೆ?
ಮೊದಲನೇದ್ದು, ಕೃಷ್ಣನಿಗೆ ತುಂಬಾ ಭಯವಿತ್ತು ಕರ್ಣನಿಂದ. ಅರ್ಜುನನ ಸತ್ತೋಗ್ತಾನೆ ಅಂತ ತನ್ನ ಅತ್ಯಂತ ಪರಮಪ್ರಿಯ ಮಿತ್ರನಾಗಿರತಕ್ಕಂತಹ ಅರ್ಜುನ ಸತ್ತೋಗ್ತಾನೆ, ಭಯವಿದೆ. ಆದ್ದರಿಂದ ಕೃಷ್ಣ ನನ್ನನ್ನ ನೀನು ಕರೆದಿ ಅಂತ ಜನ ತಿಳ್ಕೋತಾರೆ. ಮೊದಲನೇದ್ದು ನಿನ್ನ ಮೇಲೆ ವಿಶ್ವಾಸ. ಎರಡನೇದಾಗಿ, ನಾನು ಈಚೆ ಬಂದ್ರೆ ನಾನು ಅಕಸ್ಮಾತ್ ನನ್ನ ಮೇಲೆ ವಿಶ್ವಾಸವಿಲ್ಲ, ಭರವಸೆ ಇಲ್ಲ, ಅರ್ಜುನನಿಂದ ಸತ್ತೋಗ್ತೇನೆ ಅಂತ ಕರ್ಣನನ್ನೇ ನನ್ನನ್ನೇ ತಪ್ಪು ತಿಳಿತಾರೆ ಮುಂದಿನ ಜನ. ಆದ್ದರಿಂದ ನಾನು ಬರಲಾರೆ. ನಾನು ಬಂದ್ರಾದರೂ ಕೂಡ ನಿನ್ನ ಅರ್ಜುನನಿಗೆ ಮತ್ತೆ ಕೆಟ್ಟ ಹೆಸರು ಬಂದದ್ದು ನಿಶ್ಚಿತ. ಯಾಕೆಂದ್ರೆ ಕರ್ಣ ಈಚೆ ಬಂದ, ಹಾಗಾಗಿ ಅರ್ಜುನ ಬದುಕಿದ. ಇಲ್ಲದೆ ಇದ್ರೆ ಅವನು ಸತ್ತೋಗ್ತಿದ್ದ, ಅವನಿಗೇನು ಬದುಕೋದೇ ಕಷ್ಟ ಇತ್ತವನಿಗೆ ಅಂತ ಅವನಿಗೆ ಕೆಟ್ಟ ಹೆಸರು ಬರುತ್ತೆ. ನಾನು ಬಂದು ಏನ್ ಲಾಭ ಹೇಳು? ಕೀರ್ತಿ ದೊಡ್ಡದು, ರಾಜ್ಯ ಮುಖ್ಯವೋ? ಕೀರ್ತಿ ದೊಡ್ಡದು, ರಾಜ್ಯ ಅಲ್ಲ. 10 ರಾಜ್ಯವನ್ನು ಕಟ್ಟಬಹುದು, 10 ರಾಜ್ಯವನ್ನು ಉರುಳಿಸಿ ಬಿಡಬಹುದು, ಆದರೆ ಕೀರ್ತಿ ಗಳಿಸೋದಾಗುವುದಿಲ್ಲ. ಈ ಸಂದರ್ಭದಲ್ಲಿ ಇಂಥ ಕ್ರೂಷಿಯಲ್ ಮೊಮೆಂಟಿನಲ್ಲಿ ನಾನು ಪಕ್ಷಾಂತರ ಮಾಡಿಕೊಂಡು ನಿಮ್ಮಲ್ಲಿ ಬರಲಾರೆ. ಬಂದ್ರೆ ನನಗೆ ಕೆಟ್ಟ ಹೆಸರು, ಅರ್ಜುನನಿಗೆ ಕೆಟ್ಟ ಹೆಸರು, ನಿನಗೆ ಕೆಟ್ಟ ಹೆಸರು. ಬಿಟ್ಬಿಡುದನ್ನ. ಎಷ್ಟೆಲ್ಲ ವಿಚಾರವನ್ನು ಮಾಡ್ತಾ ಇದ್ದಾನೆ ನೋಡಿ ಕರ್ಣ. ಇಷ್ಟೆಲ್ಲ ವಿಚಾರವನ್ನು ಮಾಡಿ ಅವನು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾನೆ. ಆದ್ರಿಂದ ಪರಿಪಕ್ವವಾಗಿರತಕ್ಕಂತಹ ಒಂದು ಆಲೋಚನೆ, ಸಮಾಲೋಚನೆಯಲ್ಲಿದ್ದಾನೆ ಅಂತ ನಮಗೆ ತೋರ್ತಾ ಇದೆ. ಇದಕ್ಕೆಲ್ಲ ವಿಚಾರವನ್ನು ಮಾಡಬೇಕು ನಾವು. ಅಕೀರ್ತಿಸ್ಯ ಋಷಿಕೇಶ ಮಮ ಪಾರ್ಥಸ್ಯ ಚೋಭಯೋ ಅಸಂಶಯಂ ಹಿತಾರ್ಥಾಯ ಭೂಯಾಸ್ತಂ ಮಧುಸೂದನ. ಇಬ್ಬರಿಗೂ ಅನರ್ಥವಾಗತ್ತೆ, ಇಬ್ಬರಿಗೂ ಹಿತವಾಗತ್ತೆ, ಇಬ್ಬರಿಗೂ ಹಿತವಾಗುವಂತೆ ನೀನು ಹೇಳಬೇಕು. ಮಧ್ಯಸ್ಥರಾದವರು ತಥಾಪಿ ಬಹಳ ಗಂಭೀರ ವ್ಯಕ್ತಿಗಳು. ಪಕ್ಷಪಾತಿಗಳಾದರೆ ಮಾತು ಬೇರೆ, ಪಕ್ಷಪಾತಿಗಳಾದರೆ ಮಾತು ಬೇರೆ. ಕೃಷ್ಣನಂತಹ ವ್ಯಕ್ತಿಗಳು, ಶ್ರೀಕೃಷ್ಣ ಸಾಕ್ಷಾತ್ ಭಗವಂತ ಪರಮಾತ್ಮ, ಅವನು ಅರ್ಜುನನ ಮೇಲೆ ಬೇಕಾದಷ್ಟು ಪ್ರೀತಿ ಮಾಡಲಿ, ಆದರೆ ಪಕ್ಷಪಾತ ಮಾಡುವಂತಿಲ್ಲ, ನಡೆಯುವುದಿಲ್ಲ, ಶೋಭಿಸುವುದಿಲ್ಲ. ಬಹಳ ಮಹತ್ವದ ಮಾತು. ಶೋಭಿಸುವುದಿಲ್ಲ, ಪ್ರೀತಿ ಮಾಡೋದು ಬೇರೆ. ವೈಯಕ್ತಿಕವಾಗಿ ಪ್ರೀತಿ ಸುರಿಲಿ, ಆದರೆ ಇಬ್ಬರು ಪರೀಕ್ಷೆ ಕೊಡ್ತಾ ಇದ್ದಾರೆ, ಇಬ್ಬರು ಯುದ್ಧವಾಡ್ತಾ ಇದ್ದಾರೆ, ಇಬ್ಬರಲ್ಲಿ ಸ್ಪರ್ಧೆ ಇದೆ ಅಂತಂದಾಗ ಸ್ಪರ್ಧೆಗೆ ಮಧ್ಯದಲ್ಲಿ ಇರುವ ವ್ಯಕ್ತಿ ಎಷ್ಟು ಪ್ರೀತಿ ಮಾಡಿದರೂ ಕೂಡ ಒಬ್ಬ ವ್ಯಕ್ತಿಯ ಮೇಲೆ ತಾನು ನಿರ್ಣಯವನ್ನು ಕೊಡುವಾಗ, ತೀರ್ಪು ಕೊಡುವಾಗ ಮಾತ್ರ ತಾನು ನಿಷ್ಪಕ್ಷಪಾತವಾಗಿ ಕೊಡಬೇಕು. ಅದು ಅವನಿಗೆ ಕಳೆಕಟ್ಟತ್ತೆ, ಅವನ ದೊಡ್ಡತನ ಅಂತಾಗತ್ತೆ. ಇಲ್ಲಿ ಅದರ ಅವನು ಕ್ಷುದ್ರ ಅಂತಾಗತ್ತೆ. ಆದ್ದರಿಂದ ಕೃಷ್ಣ, ನೀನು ಇದನ್ನ ಇಬ್ಬರಿಗೂ ಹಿತವನ್ನ ಮಾಡುವುದಕ್ಕೆ ಹೇಳಬೇಕು ಹೊರತು ಅಹಿತವನ್ನ ಮಾಡುವುದಕ್ಕೆ ಅಥವಾ ಕೀರ್ತಿ ಹೋಗುವಂತೆ ನೀನು ಹೇಳಬೇಡ. ಅಸಂಶಯಂ ಹಿತಾರ್ಥಾಯ ಭೂಯಾಸ್ತಂ ಮಧುಸೂದನ ಸರ್ವಂಚ ಪಾಂಡವ ಕುರ್ಯುಹು ತದ್ವಶಿತ್ವಾನ್ನ ಸಂಶಯ. ನನಗೆ ನಿನ್ನ ಮೇಲಾಗಲಿ ಪಾಂಡವರ ಮೇಲಾಗಲಿ ಸಂಶಯವಿಲ್ಲ. ನಿನ್ನ ಮಾತನ್ನ ಪಾಂಡವರು ಕೇಳ್ತಾರೋ ಇಲ್ವೋ, ನಾನಲ್ಲಿ ಬಂದಾದ ಮೇಲೆ ಭಕ್ಷ್ಯತೆ ಬೆಲಶನೆ ನಶಾಂತೋ ವ್ಯಾಧಿ ಅಂತಂದ ಹಾಗೆ ಕುಲಗೆಟ್ಟ ಮೇಲೆ ಸುಖ ಪಡಬೇಕು ಅಂತಂತಾರೆ. ಹಾಗೆ ನಾನು ಈಚೆ ಬಂದದ್ದಾಯಿತು ನಿಮ್ಮ ಪಾಂಡವರ ಪಕ್ಷಕ್ಕೆ, ಕೌರವರ ಪಕ್ಷವನ್ನು ತೊರೆದು. ಆದರೆ ನಮಗೆ ರಾಜ್ಯವೂ ಸಿಗಲಿಲ್ಲ. ಹೀಗೇನಾಗೋದಿಲ್ಲ, ನನಗೆ ಈ ಭರವಸೆ ಇದೆ. ಯಾಕೆಂದ್ರೆ ನಿನ್ನ ಮಾತನ್ನ ಪಾಂಡವರು ಅಷ್ಟಾಗಿ ಕೇಳ್ತಾರೆ, ಇದರಲ್ಲಿ ವಿವಾದವಿಲ್ಲ. ಆದ್ದರಿಂದ ಪೂರ್ಣ ಭರವಸೆ ಇದೆ, ಅದರ ಸಮಸ್ಯೆ ನನಗಿಲ್ಲ. ಆದ್ದರಿಂದ ಮಂತ್ರಸ್ಯ ನಿಯಮಂ ಕುರ್ಯಾಹ ತ್ವಮತ್ರ ಮಧುಸೂದನ ಏತದತ್ರ ಹಿತಂ ಮನ್ಯೆ ಸರ್ವಂ ಯಾದವನಂದನ ಯದಿ ಜಾನಾತಿ ಮಾಂ ರಾಜ ಧರ್ಮಾತ್ಮ ಸಂಯತೇಂದ್ರಿಯ ಕುಂತ್ಯ ಪ್ರಥಮಜಂ ಪುತ್ರಂ ನಸರಾಜ್ಯಂ ಗ್ರಹಿಷ್ಯತಿ. ಇನ್ನು ನಾನು ಬರುವುದಿಲ್ಲ. ಈಗ ಹೋಗಿ ನೀನೇನಾದರೂ ಧರ್ಮರಾಜನಿಗೆ ಹೇಳಿ, ನೋಡಯ್ಯ ಕರ್ಣ ಇವನ ಕುಂತಿ ಮಗ, ಅವನ ಹಿರಿಯ ಮಗ ಅಂತ ನೀನೇನಾದರೂ ಹೇಳಿಬಿಟ್ರೆ ಬಹಳ ಡೇಂಜರಸ್. ಧರ್ಮರಾಜ ತಾನು ಆ ರಾಜ್ಯಕ್ಕೆ, ಆ ಸಿಂಹಾಸನಕ್ಕೆ ಕೈ ಹಚ್ಚುವುದಿಲ್ಲ, ಬಿಟ್ಟೇ ಬಿಡ್ತಾನೆ. ರಾಜ್ಯವನ್ನೇ ಆಳುವುದಿಲ್ಲ, ಯುದ್ಧವನ್ನೇ ಆಳುವುದಿಲ್ಲ. ಬಹಳ ಕಷ್ಟವಾಗತ್ತೆ, ಭಾರಿ ಆಪತ್ತಿದೆ. ದಯವಿಟ್ಟು ನೀನು ಅವನಿಗೆ ಹೇಳಲಿಕ್ಕೆ ಹೋಗ್ಬೇಡ. ಕೃಷ್ಣನಿಗೆ ಜಾಣಾಯಿಸಿ ಹೇಳ್ತಾನೆ, ತಿಳಿಸಿ ಹೇಳ್ತಾನೆ. ಕೃಷ್ಣನಿಗೆ ಕರ್ಣ, ನಾನು ಕುಂತಿ ಪ್ರಥಮಜ ಅಂತ ಹೇಳಿ, ಪ್ರಥಮ ಪುತ್ರ ಅಂತ ಹೇಳಲಿಕ್ಕೆ ಹೋಗ್ಬೇಡ. ಹೇಳಿದ್ರೆ ಬಹಳ ದೊಡ್ಡ ಅಪಾಯವಿದೆ ಧರ್ಮರಾಜನಿಗೆ. ಧರ್ಮರಾಜ ಬಹಳ ಸೆನ್ಸಿಟಿವ್. ಅವನು ಪ್ರಾಕ್ಟಿಕಲ್ ಅಪ್ರೋಚ್, ಕೆಲವರಿಗೆ ಪ್ರಾಕ್ಟಿಕಲ್ ಅಪ್ರೋಚ್ ಇರುತ್ತೆ, ಕೆಲವರಿಗೆ ಪ್ರಾಕ್ಟಿಕಲ್ ಇರುವುದಿಲ್ಲ. ಹೆಚ್ಚು ಅವರು ಎಮೋಷನಲ್ ಆಗಿ, ಸೆನ್ಸಿಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ. ತುಳುತ್ತಿರ್ತದೆ ಅವರದು, ಸ್ಥಿರವಾಗಿ ಇರುವುದಿಲ್ಲ. ಹಾಗಾಗಿ
ಆ ಎಮೋಷನಲ್ ಆಗಿ ಸೆನ್ಸಿಟಿವ್ ಆಗಿ ಕೆಲಸ ಮಾಡತಕ್ಕಂತಹ ಧರ್ಮರಾಜ ಬಂದ್ಬಿಟ್ಟು ಈ ರಾಜ್ಯ ನಂದಲ್ಲ, ಇದನ್ನ ನಾನು ಮುಟ್ಟುವುದಿಲ್ಲ, ನೀನು ಕುಂತಿ ಪ್ರಥಮ ಪುತ್ರ, ಪಾಂಡುರಾಜನ ಹಿರಿಯ ಮಗ, ಆದ್ದರಿಂದ ನೀನೇ ಎಲ್ರಿಗೂ ಕೌರವರಲ್ಲಿ ಮೊದಲಿಗ, ಆದ್ದರಿಂದ ನಿನಗೆ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿ ಅವನ ಕೈ ಎತ್ತಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಅಭಿವಾದ ಏನ್ ತಂದ್ಬಿಡ್ತಾನಷ್ಟೇ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ಕೃಷ್ಣ, ಅದನ್ನ ಸರ್ವತಾ ಅನಬೇಡ ಅವನಿಗೆ, ಹೇಳ್ಬೇಡ ಅವನಿಗೆ ಅಂತ ಹೇಳ್ತಾನೆ. ಕರ್ಣ ಕೃಷ್ಣನಿಗೆ ಹೇಳೋ ಪ್ರಸಂಗ ಬಂತು ನೋಡಿ. ಇದು ಚಂದನ, ಇಷ್ಟು ಹೇಳಿಸ್ಕೋಬೇಕಾ? ಹೌದು, ಹೇಳಿಸ್ಕೋಬೇಕು. ಯಾಕೆ ಹೇಳಿಸ್ಕೋಬೇಕು ಅಂದ್ರೆ ಕರ್ಣನೇ ಹೇಳಿದ, ಆದ್ದರಿಂದ ಹೇಳಲಿಲ್ಲ ಕೃಷ್ಣ. ಕೃಷ್ಣನ್ ತಪ್ಪಲ್ಲ, ಕೃಷ್ಣ ಹೇಳಬಹುದಾಗಿತ್ತು. ಕರ್ಣನೇ ಹೇಳಿದ, ಹೇಳಬೇಡ ಅಂತ ಹೇಳಿದ, ಆದ್ದರಿಂದ ಹೇಳಿಲ್ಲ. ಕರ್ಣನೇ ಹೇಳಿ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗಬೇಕು. ಇದಕ್ಕೆಲ್ಲ ಹೊತ್ತು, ಬಹಳ ಹೆಚ್ಚು ಹೊತ್ತು ಬೇಕು. ಒಂದೊಂದು ಮಾತನ್ನು ತೆಗೆದುಕೊಂಡು ಕರ್ಣ ಹೇಳಿದ ಒಂದೊಂದು ಮಾತು, ಕೃಷ್ಣ ಹೇಳಿದ ಒಂದೊಂದು ಮಾತು, ಎರಡನ್ನೂ ತಕ್ಕಡಿಯಲ್ಲಿ ತೂಕವಾಗಿ ಇಟ್ಟು ನೋಡಿ ಯಾವುದು ಭಾರ ಯಾವ್ದಲ್ಲ ಅನ್ನೋದನ್ನೆಲ್ಲ ನಿರ್ಣಯ ಮಾಡಬೇಕಾಗ್ತದೆ. ಅದು ಅಷ್ಟು ಸುಲಭವಾದದ್ದಲ್ಲ, ಅದಕ್ಕೆ ಹೊತ್ತು ಬೇಕು. ಪ್ರಾಪ್ಯ ಕುಂತ್ಯ ಪ್ರಥಮಜಂ ಪುತ್ರಂ ಸ್ವರಾಜ್ಯಂ ಗ್ರಹಿಷ್ಯತಿ ಪ್ರಾಪ್ಯ ಚಾಪಿ ಮಹದ್ರಾಜ್ಯಂ ತದಹಂ ಮಧುಸೂದನ ಸ್ಫೀತಂ ದುರ್ಯೋಧನಾಯೈವ ಸಂಪ್ರದದ್ಯಾಂ ಅರಿಂದಮ. ಇಷ್ಟಾಗಿ ಅವನೇನೋ ಕೊಟ್ಟ ನನಗೆ ರಾಜ್ಯವನ್ನ, ಧರ್ಮರಾಜ ನನಗೆ ಕೊಟ್ಟ, ನಾನೇನ್ ಮಾಡ್ತೀನಿ, ಹೋಗಿ ದುರ್ಯೋಧನ ಕೊಡ್ತೀನಿ. ಆ ದುರ್ಯೋಧನ ಮುಟ್ಟಾಳ, ಪರಮ ಅಧಾರ್ಮಿಕ, ಅವನಿಗೆ ಕೊಟ್ಟೇನ್ ಮಾಡೋದಿದೆ? ಆದ್ದರಿಂದ ನಾನು ಕುಂತಿ ಪ್ರಥಮ ಪುತ್ರ ಅಂತ ಹೇಳಿ ಧರ್ಮರಾಜನಿಗೆ ಹೇಳಬೇಡ, ಅದರಿಂದ ನನಗೆ ರಾಜ್ಯ ಬಂದೀತು, ನನಗೆ ರಾಜ್ಯ ಬಂದ್ರೆ ನಾನು ಇಟ್ಕೊಂಡು ಕೂಡ್ಲಾರೆ. ಐ ಆಮ್ ಟೋಟಲಿ ಗ್ರೇಟ್ಫುಲ್ ಒಬ್ಲೈಸ್ ಟು ಹಿಮ್ ದುರ್ಯೋಧನ. ಹಾಗಾಗಿ ಅಂಥ ದುರ್ಯೋಧನ ಮಹಾಶಯನಿಗೆ ನಾನು ಉಪಕೃತನಾಗದೆ ಇನ್ಯಾರಿಗೂ ಅಲ್ಲ, ಆದ್ದರಿಂದ ಅವನಿಗೆ ರಾಜ್ಯವನ್ನು ಕೊಟ್ಟು ಬಿಡಬೇಕಾಗ್ತದೆ. ನನಗೆ ಗತಿ ಇಲ್ಲದೆ ಇದ್ದಾಗ ಅಂಗರಾಜ್ಯವನ್ನು ಕೊಟ್ಟು ಪಟ್ಟಾಭಿಷೇಕ ಮಾಡಿ ಕಿರೀಟವನ್ನು ಕೊಟ್ಟ, ರಾಜ್ಯವನ್ನು ಕೊಟ್ಟ, ಕೈ ಹಿಡಿದ, ಎತ್ತು ನಿಲ್ಲಿಸಿದ. ಇಡೀ ಜಗತ್ತಿನಲ್ಲಿ ನಾನು ಏಕೈಕ ಧುರಂಧರ ಅಂತಾಗಿಬಿಟ್ಟೆ. ಇಷ್ಟೆಲ್ಲ ಆದದ್ದು ಕೇವಲ ಆ ದುರ್ಯೋಧನನ ಒಂದು ಸಣ್ಣ ಹಸ್ತಲಾಘವದಿಂದ. ಅದನ್ನು ನಾನೀಗ ಮರೆತು ರಾಜ್ಯ ಬಂತು ನನಗೆ ಅಂತ ಹೇಳಿ ನಾನು ಇಟ್ಕೊಳ್ಳ ಸರ್ವಥಾ ಸಾಧ್ಯವಿಲ್ಲ. ಅಂದ್ರೆ ಎಷ್ಟು ಬಾಗಿದ್ದಾನೆ ನೋಡಿ, ಎಷ್ಟು ಆನತನಾಗಿದ್ದಾನೆ ದುರ್ಯೋಧನನಿಗೆ ಕರ್ಣ. ಇದೆಲ್ಲ ಒಂದೊಂದು ಹಂತವನ್ನು, ಅಂದ್ರೆ ಪದರಗಳನ್ನೆಲ್ಲ ಬಿಚ್ಚಿ ಬಿಚ್ಚಿ ನಾವು ನೋಡಬೇಕಾಗ್ತದೆ, ವಿಚಾರ ಮಾಡಬೇಕಾಗ್ತದೆ. ಸ್ವೀತಂ ದುರ್ಯೋಧನಾಯ ಸಂಪದದ್ಯಾವರಿಂದಮ ಸೇವ ರಾಜ ಧರ್ಮಾತ್ಮ ಶಾಶ್ವತಸ್ತು ಯುಧಿಷ್ಠಿರ. ಆದ್ದರಿಂದ ನನ್ನ ಮನಸ್ಸಿನ ಅಭಿಲಾಷೆ ಹೇಳ್ತೀನಿ, ದುರ್ಯೋಧನನೇ ರಾಜನಾಗೋದು ಬೇಡ, ಯುಧಿಷ್ಠಿರ ರಾಜ್ಯನಾಗಲಿ. ಯುಧಿಷ್ಠಿರ ರಾಜನಾಗಬೇಕಾದ್ರೆ ನಾನು ದುರ್ಯೋಧನನ ಪಕ್ಷದಲ್ಲಿ ಉಳಿಬೇಕು. ನಾನು ಅವನ ಪಕ್ಷದಲ್ಲಿ ಉಳಿದು ದುರ್ಯೋಧನನ ಜೊತೆಗೆ ನಾನು ಸತ್ತೋಗಬೇಕು, ನಾನು ಮಡಿಬೇಕು. ನಾನು ಸತ್ತೋದರೆ ಧರ್ಮರಾಜನಿಗೆ ರಾಜ್ಯ ಸಿಗತ್ತೆ. ಆದ್ದರಿಂದ ಅವನೇ ಶಾಶ್ವತವಾಗಿ ರಾಜನಾಗಲಿ, ನಾನಾಗೋದು ಬೇಡ. ಈ ಮಾತನ್ನ ಕರ್ಣ ಹೇಳಿಬಿಡ್ತಾನೆ, ಆಸ್ ಇಫ್ ಇಟ್ ಇಸ್ ಎ ಪ್ರೊಫೆಸಿ. ಮುಂದಾಗೋದನ್ನೆಲ್ಲ ಮಾತುಗಳನ್ನು ಹೇಳಿಬಿಡ್ತಾನೆ. ನೇತಾ ಯಸ್ಯ ಋಷಿಕೇಶ, ಯೋದ್ಧ ಯಸ್ಯ ಧನಂಜಯ, ಪೃಥಿವೀ ತಸ್ಯ ರಾಷ್ಟ್ರಂಚ ಯಸ್ಯ ಭೀಮೋ ಮಹಾರಥ. ಋಷಿಕೇಶ, ಭೀಮಸೇನ, ಅರ್ಜುನ ಇವರೆಲ್ಲ 3 ಜನ ಇರುವಾಗ ಧರ್ಮರಾಜನಿಗೆ ರಾಜ್ಯವಲ್ಲದೆ ಇನ್ಯಾರಿಗಾದರೂ ರಾಜ್ಯವ? ನಾನು ದುರ್ಯೋಧನನಿಗೆ ಉಪಕೃತ ಅಂತನ್ನೋದಕ್ಕಾಗಿ ಮಾತ್ರ ನಾನು ಅವನಲ್ಲಿದ್ದೇನೆ. ರಾಜ್ಯ ಸಿಗತ್ತೆ ಅಂತನ್ನುವ ಭರವಸೆ ನನಗೆ ಎಳ್ಳಟ್ಟೂ ಇಲ್ಲ. ಇದು ಅವನ ಒಳಗಿರುವಂತಹ ಆ ಸೂರ್ಯ ಚೈತನ್ಯ ನುಡಿತಾ ಇದೆ ಈ ಮಾತನ್ನು. ಅನೇಕ ಬಾರಿ ಸಹಸ್ರವರ್ಮ ಅವನೇನು ಸುತ್ತಲೂ ಆವರಿಸಿದ್ದಾನಲ್ಲ, ಅವನು ಮಾತಾಡ್ತಿರ್ತಾನೆ. ಹಾಗಾಗಿ ಈಗ ಮಾತಾಡ್ತಾ ಇದ್ದದ್ದು ಆ ಸೂರ್ಯ ಹೇಳುವಂತಹ ಮಾತನ್ನ ಕರ್ಣ ಹೇಳ್ತಾ ಇದ್ದಾನೆ. ಆದ್ದರಿಂದ ನೀನು ಸರ್ವಥಾ ನನಗೆ ರಾಜ್ಯವನ್ನು ಕೊಡಬೇಡ, ನನ್ನನ್ನು ಬಾ ಅಂತ ಹೇಳಬೇಡ, ನಾನು ಆ ಪಕ್ಷಕ್ಕೆ ಬರುವುದಿಲ್ಲ. ನೀನೇ ನಿಂತು ನಮ್ಮೆಲ್ಲರನ್ನು ಸಬರಿ ಹಾಕು, ಅವರಿಗೆ ರಾಜ್ಯ ಸಿಗಲಿ, ಅವರು ಶಾಶ್ವತ ರಾಜರಾಗಲಿ, ನಾವ್ಯಾರೂ ರಾಜರಾಗೋದು ಬೇಡ ಅಂತ ಹೇಳಿ ಕೃಷ್ಣನಿಗೆ ಕರ್ಣ ತನ್ನ ವಿಜ್ಞಪ್ತಿಯನ್ನ ಮಾಡಿಕೊಳ್ತಾ ಇದ್ದ. ಶ್ರೀಕೃಷ್ಣ ನಮಸ್ತೆ.